ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ಸರ್. ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ವಿಷಯದ ಚಾಪ್ಟರ್ಗಳನ್ನು ಈಗಾಗಲೇ ಸ್ಟಾರ್ಟ್ ಮಾಡಿರುವಂಥದ್ದು. ಈಗಾಗಲೇ ನಾವು ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 7 ಕ್ಲಾಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ಹಾಗೂ ಈಗ ನಾವು 8ನೇ ಕ್ಲಾಸ್ನಲ್ಲಿ ಇದ್ದೇವೆ. ಓಕೆ, ಈ ಹಿಂದೆ 7ನೇ ಕ್ಲಾಸ್ನಲ್ಲಿ ನಾವು ಫಿಗರ್ ಸೀರೀಸ್ ಅಥವಾ ಚಿತ್ರ ಸರಣಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಲಾಸನ್ನು ಮಾಡಿದ್ದೇವೆ. ಅದರ ಮುಂದುವರಿದಂತಹ ಭಾಗವನ್ನು ನಾವು ಈಗ 8ನೇ ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ಆ ಹಿಂದಿನ ವಿಡಿಯೋಗಳನ್ನು ಅಂದರೆ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಈ ರೀತಿಯಾದಂಥ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಪ್ಲೇಲಿಸ್ಟಲ್ಲಿ ಹಾಗೂ ಕಮೆಂಟ್ನಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೇನೆ. ಮೊದಲು ಆ ಒಂದು ವಿಡಿಯೋಗಳನ್ನು ನೋಡಿ ಆ ನಂತರ ಅಂದರೆ ಸೀರೀಸ್ ಆಗಿ ನೋಡ್ತಾ ಬನ್ನಿ ಅಂತ ಹೇಳ್ತಿದ್ದೀನಿ. ಓಕೆ, ಮೊದಲು ಆ ವಿಡಿಯೋಗಳನ್ನ ನೋಡಿ ಆ ನಂತರ ಈ ವಿಡಿಯೋವನ್ನು ನೋಡ್ತಾ ಹೋಗಿ. ಈಗಾಗಲೇ ನಾವು ಏನು ಆಡ್ ಒನ್ ಔಟ್, ಓಕೆ, ಆಡ್ ಒನ್ ಔಟ್ ಅಂತ ಏನಿದೆ ಅಥವಾ ಆಡ್ ಮ್ಯಾನ್ ಔಟ್ ಅಥವಾ ಗುಂಪಿಗೆ ಸೇರಿದ ಚಿತ್ರವನ್ನು ಕಂಡು ಹಿಡಿಯಿರಿ ಅದರ ಬಗ್ಗೆ ಆಲ್ರೆಡಿ ಕ್ಲಾಸ್ ಮುಗಿಸಿದ್ದೇವೆ. ಫಿಗರ್ ಮ್ಯಾಚಿಂಗ್ ಸಹ ಆಗಿದೆ, ಆಮೇಲೆ ಪ್ಯಾಟರ್ನ್ ಕಂಪ್ಲೀಷನ್ ಸಹ ಆಗಿದೆ. ಓಕೆ, ಇದೀಗ ನಾವು 7ನೇ ಕ್ಲಾಸ್ನಲ್ಲಿ ಫಿಗರ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಹಾಗೂ ಇವತ್ತು 8ನೇ ಕ್ಲಾಸ್ನಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡ್ತಿದ್ದೇವೆ. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಆಲ್ರೆಡಿ ಇಂಟ್ರಡಕ್ಷನ್ ಕ್ಲಾಸ್ ಇದರಾಗಿದೆ. ಫಿಗರ್ ಸೀರೀಸ್ ಅಂತ ಏನು ಅಂತಂದರೆ ಕ್ರಮವಾಗಿ ಬರುವ ಚಿತ್ರ ಸರಣಿಯಲ್ಲಿ ಮುಂದಿನ ಚಿತ್ರವನ್ನು ಕಂಡು ಹಿಡಿಯಿರಿ ಅಂತ. ಓಕೆ, ಸ್ವಲ್ಪ ಬ್ರೀಫಾಗಿ ಹೇಳೋದಾದರೆ ನಿಮಗೆ ಏನು ಅಂತಂದರೆ ಈ ರೀತಿಯಾಗಿ ಒಂದು ಎಡಕ್ಕೆ, ಓಕೆ, ಎಡಗಡೆಗೆ ಏನು 3 ಚಿತ್ರಗಳನ್ನ ಕೊಟ್ಟಿರ್ತಾರೆ. ಒಂದನ್ನು ಖಾಲಿ ಬಿಟ್ಟಿರ್ತಾರೆ. ಓಕೆ, ಈ ಕಡೆ ಇರೋದನ್ನು ನಾವು ಪ್ರಶ್ನಾ ಚಿತ್ರಗಳು ಅಂತ ಕರಿತೀವಿ. ಈ ಕಡೆ ಇರೋದನ್ನು ನಾವು ಆಪ್ಷನ್ಗಳು ಅಥವಾ ಉತ್ತರ ಚಿತ್ರಗಳು ಅಂತ ಹೇಳ್ತೀವಿ. ಓಕೆ, ಈ ಒಂದು ಕ್ವಶನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ಯಾವ ಒಂದು ಚಿತ್ರ ಬರುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕು. ಓಕೆ, ಕಂಡು ಹಿಡಿದು ನಿಮ್ಮ OMR ಶೀಟ್ನಲ್ಲಿ ನಾವು ಫಿಲ್ ಮಾಡಬೇಕು. ಅದನ್ನು ಹೇಗೆ ಕಂಡು ಹಿಡಿಯೋದು ಅಂತ ನೋಡೋದಾದರೆ ಜಸ್ಟ್ ಇಂಟ್ರೊಡಕ್ಷನ್. ಓಕೆ, ಆಲ್ರೆಡಿ ಈಗ ಹೇಳಿದ್ದೇನೆ ನಿಮಗೆ. ಏನು ಅಂತಂದರೆ ಇದು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಹಾಗೆ ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳಿ. ಈ 1ನೇ ಚಿತ್ರದಿಂದ 2ನೇ ಚಿತ್ರಕ್ಕೆ ಬರುವಾಗ ಸ್ವಲ್ಪ ಏನಾದರೂ ಚೇಂಜಸ್ ಆಗಿರುತ್ತೆ. ಅದೇ ರೀತಿಯಾಗಿ 2ನೇ ಚಿತ್ರದಿಂದ 3ನೇ ಚಿತ್ರಕ್ಕೆ ಬರುವಾಗ ಇನ್ನೂ ಸ್ವಲ್ಪ ಚೇಂಜಸ್ ಆಗಿದೆ. ಹಾಗಾದರೆ ಈ 1ನೇ ಚಿತ್ರದಿಂದ 2ನೇ ಚಿತ್ರಕ್ಕೆ ಬರುವಾಗ, 2ನೇ ಚಿತ್ರದಿಂದ 3ನೇ ಚಿತ್ರಕ್ಕೆ ಬರುವಾಗ ಏನು ಚೇಂಜಸ್ ಆಗಿದೆ ಅದನ್ನು ನೀವು ಕಂಡು ಹಿಡ್ಕೊಳ್ಬೇಕು. ಅಂದರೆ ಈ 1 ಮತ್ತು 2ನೇ ಚಿತ್ರ ನಡುವೆ ಏನು ಸಂಬಂಧ ಇದೆ, ಆ ರಿಲೇಷನ್ ಏನಿದೆ, ಹಾಗೆ 2 ಮತ್ತು 3 ನಡುವೆ ಏನು ರಿಲೇಷನ್ ಇದೆ, ಆ ರಿಲೇಷನನ್ನು ನೀವು ಕಂಡು ಹಿಡ್ಕೊಂಡು ಅದೇ ರಿಲೇಷನ್ನ ಉಪಯೋಗ ಮಾಡಿಕೊಂಡು ಈ 4ನೇ ಚಿತ್ರವನ್ನು ನೀವು ಕಂಡು ಹಿಡಿಯಬೇಕು. ಓಕೆ, ಇದು ಈ ಒಂದು ರೂಲ್ಸ್ ಇರುವಂಥದ್ದು. ಓಕೆ, ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು. ಈಗಾಗಲೇ ನಾವು ಏನು 1ನೇ ಚಿತ್ರ, ಆಮೇಲೆ 2ನೇ ಚಿತ್ರ ಅಥವಾ ಪ್ರಶ್ನೆ, 3ನೇ ಪ್ರಶ್ನೆ ಹಾಗೂ 4ನೇ ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. 5ನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡಬೇಕಿತ್ತು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಓಕೆ, ಕಾನ್ಸೆಪ್ಟ್ ಏನು ಬರುತ್ತೆ ಅಂತಂದರೆ ಈ ಒಂದು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಬರುತ್ತೆ. ಓಕೆ, ನೋಡ್ಬೋದು ನೀವು ಇಲ್ಲಿ ಒಂದು ನಿಮಿಷ. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಬರುತ್ತೆ. ಓಕೆ, ಏನಿಲ್ಲ, ಇದರ ಅರ್ಥ ಏನು ಅಂತಂದರೆ ಗಡಿಯಾರದ ದಿಕ್ಕು ಮತ್ತು ವಿರುದ್ಧ ಗಡಿಯಾರದ ದಿಕ್ಕು ಅಂತ ಹೇಳಿ. ಓಕೆ, ನಿಮಗೆ ಗಡಿಯಾರವನ್ನು ನೋಡಿದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಗಡಿಯಾರದಲ್ಲಿರುವಂತಹ ಮುಳ್ಳುಗಳು ಯಾವ ರೀತಿಯಲ್ಲಿ ತಿರುಗುತ್ತವೆ. ಓಕೆ, ಈ ರೀತಿಯಲ್ಲಿ ತಿರುಗ್ತಿರ್ತವೆ, ಹೌದಾ, ಗಡಿಯಾರದ ಒಳಗಡೆ ಇರುವಂತಹ ಮುಳ್ಳುಗಳು. ಇದೇ ಏನು ಗಡಿಯಾರದ ದಿಕ್ಕು ಅಂತ ಅರ್ಥ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತಂದರೆ ಕ್ಲಾಕ್ ವೈಸ್, CLOCKWISC. ಓಕೆ, ಕ್ಲಾಕ್ ಅಂತಂದರೆ ಗಡಿಯಾರ, ವೈಸ್ ಅಂತಂದರೆ ಗಡಿಯಾರದ ರೀತಿ, ಅಂದರೆ ಗಡಿಯಾರದ ಒಳಗಡೆ ಇರುವಂತಹ ಮುಳ್ಳುಗಳು ತಿರುಗುವ ರೀತಿಯಲ್ಲಿ ಅಂತ. ಓಕೆ, ಆಮೇಲೆ ಇನ್ನೊಂದು ಬರುತ್ತೆ ಏನು ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಆ್ಯಂಟಿ ಅಂತ ಇದನ್ನು ಸೇರಿಸ್ಬಿಟ್ರೆ ನಾವು ಕ್ಲಾಕ್ ವೈಸ್ಗೆ ವಿರುದ್ಧ ಪದ ಅಥವಾ ಆ್ಯಂಟನಿಮನ್ನು ಬರೆದಂಥದ್ದು. ಓಕೆ, ಹಾಗಾದರೆ ಇಲ್ಲಿ ಗಡಿಯಾರದ ದಿಕ್ಕಲ್ಲಿ ತಿರುಗುವಂಥದ್ದು ಇದ್ದರೆ ಇದು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಈ ರೀತಿಯಾಗಿ ಏನು ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳ್ತೀವಿ ನಾವು, ಬಾಣದ ಗುರುತು. ಇದನ್ನು ನೀವು ತಿಳ್ಕೊಳ್ಬೇಕು. ಯಾಕಂದರೆ ಈ ಕಾನ್ಸೆಪ್ಟು ಈ ಸರಣಿ ಚಿತ್ರಗಳನ್ನು ಏನು ಸಾಲ್ವ್ ಮಾಡ್ತಾ ಇರ್ತೇವೆ. ಅಲ್ಲಿ ಇದು ಬಹಳಷ್ಟು ಉಪಯೋಗ ಆಗುವಂಥದ್ದು. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ 4 ಪ್ರಶ್ನೆಗಳು ಆಗಿದ್ದಾವೆ ಅಂತ ಹೇಳಿದ್ದೆ. ಈಗ 5ನೇ ಪ್ರಶ್ನೆ.
ಓಕೆ. ಸೊ ನೋಡಿ, ಐದನೇ ಪ್ರಶ್ನೆ. ಸೊ ಐದನೇ ಪ್ರಶ್ನೆಯನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಮೊದಲಿಗೆ ನಾವು ಇದು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ. ಓಕೆ. ಸೊ ಈಗ ಏನು ಮಾಡೋಣ ಅಂತಂದರೆ, ಈ 1ರಿಂದ 2ನೇ ಚಿತ್ರಕ್ಕೆ ಬರುವಾಗ ಸೊ ಏನು ಚೇಂಜಸ್ ಆಗಿದೆ ನೋಡೋಣ. ಓಕೆ. ಸೊ ನೋಡಿ, ಇಲ್ಲಿರುವಂತಹ ಏನು ರೌಂಡ್ ಇದೆ, ಸೊ ಈ 2ನೇ ಚಿತ್ರಕ್ಕೆ ಬರುವಾಗ ಏನಾಗಿದೆ, ಈ ರೀತಿಯಾಗಿ ತಿರುಗಿರುವಂಥದ್ದು. ಹೌದಾ? ಅಂದರೆ ಏನು, ನಿಮ್ಮ ಗಡಿಯಾರ ತಿರುಗುತ್ತೆ ನೋಡಿ, ಈ ರೀತಿಯಾಗಿ ಗಡಿಯಾರ ಯಾವ ದಿಕ್ಕಿನಲ್ಲಿ ತಿರುಗುತ್ತೆ ಆ ದಿಕ್ಕಿನಲ್ಲಿ ಅದು ತಿರುಗಿದೆ. ಸೊ ತಿರುಗಿ ಏನಾಗಿದೆ, ಇದು ಇಲ್ಲಿ ಬಂದು ಓಕೆ ಈ ರೀತಿಯಾಗಿದೆ. ಹಾಗೆ ಇಲ್ಲಿಂದ 2ನೇ ಚಿತ್ರದಿಂದ 3ನೇ ಚಿತ್ರಕ್ಕೆ ಬರುವಾಗ ಇದೇನಾಗಿದೆ, ಇದು ಮತ್ತೊಮ್ಮೆ ತಿರುಗಿದೆ, ಈಗ ಏನು ವೃತ್ತ. ಹೌದಾ? ಸೊ ಹಾಗಾಗಿ ಇಲ್ಲಿ ಬಂದಿದೆ. ನೆಕ್ಸ್ಟ್ ಸಿಂಪಲ್. ಸೊ ಹಾಗಾದರೆ ನೆಕ್ಸ್ಟ್ ಚಿತ್ರ ಏನಾಗಬೇಕು ಅಂತಂದರೆ, ಇದು ಇನ್ನೊಮ್ಮೆ ಈ ರೀತಿ ತಿರುಗಬೇಕು. ಸೊ ಇನ್ನೊಮ್ಮೆ ಈ ರೀತಿ ತಿರುಗಿದಾಗ ಈ ರೀತಿ ಬಂದು ಈ ರೀತಿ ರೌಂಡ್ ಆಗುತ್ತೆ ಅಲ್ವಾ? ಹೌದಾ? ಸೊ ಹಾಗಾದರೆ ಹಾಗೆ ಎಲ್ಲೆಲ್ಲಿ ಇದೆ ನೋಡೋಣ. ಓಕೆ. ಸೊ 1ನೇ ಚಿತ್ರದಲ್ಲಿ ಆ ರೀತಿಯಾಗಿ ಇರುವಂಥದ್ದು ಇದೆ, 2ನೇ ಚಿತ್ರದಲ್ಲೂ ಸಹ ಇದೆ, 3ನೇ ಚಿತ್ರದಲ್ಲಿ ಇದೆ, ಬಟ್ ಅದೇನಾಗಿದೆ, ಕಪ್ಪು ಬಣ್ಣವನ್ನು ಬಳದಿದ್ದಾರೆ. ಹೌದಾ? ಸೊ ಹಾಗಾದರೆ ಅದು ರಾಂಗ್ ಆಯಿತು. ಓಕೆ. ಆಮೇಲೆ 4ನೇ ಚಿತ್ರದಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಎಕ್ಸ್ಟ್ರಾ ಲೈನನ್ನು ಎಳೆದಿದ್ದಾರೆ ಅವರು. ಸೊ ಆ ರೀತಿಯಾಗಿ ಎಕ್ಸ್ಟ್ರಾ ಲೈನ್ ಎಲ್ಲೂ ಕ್ವಶನ್ನಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಸಹ ರಾಂಗ್ ಆಯಿತು. ಸೊ ಇನ್ನು ಉಳಿದಿರುವಂಥದ್ದು ಯಾವುದ್ಯಾವುದು ಆಪ್ಷನ್ ನಮಗೆ ಉಳಿದಿರುವಂಥ ಆಪ್ಷನ್ ಯಾವುದು, 1 ಮತ್ತು 2 ಮಾತ್ರ. ಏನು ಚೇಂಜಸ್ ಇದೆ ಇಲ್ಲಿ ನೋಡಿ, ಇಲ್ಲಿ ಕಪ್ಪು ಬಣ್ಣದ್ದು ಏನು ವೃತ್ತ ಇದೆ, ಬಟ್ ಇಲ್ಲಿ ಬಿಳಿ ಬಣ್ಣದ್ದಿದೆ. ಹೌದಾ? ಸರ್ಕಲ್ ಇದೆ. ಬಟ್ ನಮಗೆ ಇಲ್ಲಿ ಪ್ರಶ್ನೆಗಳನ್ನು ನೋಡಿ, ಇಲ್ಲಿ ಪ್ರಶ್ನೆಯಲ್ಲಿ ಎಲ್ಲಿಯೂ ಸಹ ನಮಗೆ ಏನು ಕಪ್ಪು ಬಣ್ಣದಲ್ಲಿ ಏನು ಕಾಣ್ತಾ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ಸಹ ರಾಂಗ್ ಆಯಿತು. ಹಾಗಾದರೆ ನಮಗೆ ಸರಿಯಾದ ಉತ್ತರ ಬಂದಿದ್ದು ಎಲ್ಲಿ ಅಂತ ಅಂದರೆ ಆಪ್ಷನ್ ನಂಬರ್ 2ರಲ್ಲಿ. ಓಕೆ. ಸೊ ಹಾಗಾದರೆ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಓಕೆ. ಸೊ ಈ ರೀತಿಯಾಗಿ ನಾವು ಉತ್ತರಗಳನ್ನ ಕಂಡು ಹಿಡ್ತಾ ಹೋಗಬೇಕು. ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ? 6ನೇ ಪ್ರಶ್ನೆ. ಓಕೆ. ಸೊ 6ನೇ ಪ್ರಶ್ನೆ ತುಂಬ ಈಸಿಯಾಗಿ ಇರುವಂತಹ ಪ್ರಶ್ನೆ. ಓಕೆ. ಸೊ ಇದಕ್ಕೆ ನೀವೇ ನಮಗೆ ಕಮೆಂಟ್ ಮಾಡಿ ಉತ್ತರವನ್ನು ಹೇಳಬೇಕು. ಏನಿಲ್ಲ, ಇದು ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆಯೋ ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆಯೋ ನೋಡ್ತಾ ಹೋಗಿ. ಒಂದು ಹಿಂಟ್ ಕೊಡ್ತೇನೆ ಬೇಕಾದರೆ. ಸೊ ನೀವು ಜಸ್ಟ್ ಈ ಒಂದು ಕಪ್ಪು ಏನು ಸರ್ಕಲ್ ಇದೆ, ಇದರ ಮೇಲೆ ನೀವು ಉತ್ತರವನ್ನು ಹೇಳ್ಬೋದು. ತಪ್ಪದೇ ಕಮೆಂಟ್ ಮಾಡುವ ಮೂಲಕ ನಮಗೆ ಉತ್ತರವನ್ನು ಹೇಳಬೇಕು ನೀವು. ಓಕೆ. ಸೊ ಈ ಕ್ಲಾಸಿನಲ್ಲಿ ನಾವು 5ನೇ ಕ್ವಶನ್ನಿಂದ 14ನೇ ಪ್ರಶ್ನೆವರೆಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಓಕೆ. ಸೊ ಹಾಗಾದರೆ ನಾನು ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಏನು ಮಾಡಿ, ಉತ್ತರಗಳು ಎಷ್ಟು ಸರಿಯಾಗಿದ್ದವು ನಿಮ್ಮವು ಅದನ್ನು ಸಹ ನಮಗೆ ಹೇಳಬೇಕು ನೀವು. ಓಕೆ. ನಾನು ಉತ್ತರ ಹೇಳ್ತೇನೆ ಎಲ್ಲ ಪ್ರಶ್ನೆಗಳಿಗೆ, ಬಟ್ ನಿಮಗೆ ನಾನು ಉತ್ತರ ಹೇಳೋದಕ್ಕಿಂತ ಮುಂಚೆ ಎಷ್ಟು ಸರಿಯಾಗಿದ್ದಾವೆ ಅದನ್ನು ನೀವು ಹೇಳಬೇಕು ನನಗೆ. ಓಕೆ. ಡನ್. ನೆಕ್ಸ್ಟ್, ಈಗ 6ನೇ ಪ್ರಶ್ನೆ ಆಯಿತು. 7ನೇ ಪ್ರಶ್ನೆ. ಸೊ 7ನೇ ಪ್ರಶ್ನೆ ಹೇಗೆ ಸಾಲ್ವ್ ಮಾಡೋದು? 7ನೇ ಪ್ರಶ್ನೆ ಏನಂತ ನೋಡೋದಾದರೆ, ಸೊ ಇಲ್ಲಿ 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ. ಸೊ ಈ 1ನೇ ಚಿತ್ರದಿಂದ 2ನೇ ಚಿತ್ರಕ್ಕೆ ಏನು ಚೇಂಜಸ್ ಆಗಿದೆ ನೋಡ್ತಾ ಹೋಗ್ಬೇಕು ನಾವು. ಓಕೆ. ಸೊ ಅದೇನಾಗಿದೆ ಅಂತಂದರೆ, ಆ ಗಡಿಯಾರದ ದಿಕ್ಕಿನಲ್ಲಿ ತಿರುಗಿದೆ. ಹೇಗೆ ತಿರುಗಿದೆ ನಾನು ಹೇಳ್ತೀನಿ ನೋಡಿರಿ. ಸೊ ಈ ರೀತಿಯಾಗಿ ನಮಗೆ ಈ ಒಂದು ಚಿತ್ರ ಇರುವಂಥದ್ದು. ಸೊ ಅದು ಯಾವ ರೀತಿಯಾಗಿ ತಿರುಗಿದೆ ಅಂತ ನೋಡೋದಾದರೆ ನೋಡ್ಬೋದು ನೀವು, ಈ ರೀತಿಯಾಗಿ ತಿರುಗಿದೆನಾ? ಹೌದಲ್ವಾ? ಸೊ ಅದು ಈ ರೀತಿಯಾಗಿ ತಿರುಗಿದೆ. ಅಂದರೆ ಯಾವ ರೀತಿಯಾಗಿ ತಿರುಗಿದು? ಗಡಿಯಾರದ ದಿಕ್ಕಿನಲ್ಲಿ. ಓಕೆ. ಈ ರೀತಿ ಗಡಿಯಾರದ ಮುಳ್ಳುಗಳು ತಿರುಗ್ತವೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸೊ ಅದು ತಿರುಗಿರುವಂಥದ್ದು. ಓಕೆ. ನೆಕ್ಸ್ಟ್, ಈಗ ಸೊ ಈ 2ನೇ ಚಿತ್ರದಿಂದ 3ನೇ ಚಿತ್ರಕ್ಕೆ ಏನಾಗಿದೆ, ಅದು ಏನಾಗಿದೆ, ಮತ್ತೊಮ್ಮೆ ಏನಾಗಿದೆ, ಸೊ ಈ ರೀತಿಯಾಗಿ ತಿರುಗಿದೆ. ಬೇಕಾದರೆ ನೋಡಿ, ನಿಮಗೆ ನಾನು ಒಮ್ಮೆ ತಿರುಗಿಸಿ ತೋರಿಸ್ತೇನೆ. ಓಕೆ. ಒಂದು ನಿಮಿಷ. ನೋಡಿ, ಅದು ಏನಾಗಿದೆ ಅಂದರೆ ಈ ರೀತಿಯಾಗಿ ತಿರುಗಿರುವಂಥದ್ದು. ಹೌದಾ? ಸೊ ಅದೇನಾಯಿತು, ಗಡಿಯಾರ ಯಾವ ದಿಕ್ಕಿನಲ್ಲಿ ತಿರುಗುತ್ತೆ ಆ ರೀತಿಯಾಗಿ ತಿರುಗಿರುವಂಥದ್ದು. ನೆಕ್ಸ್ಟ್ ಏನು ಮಾಡಬೇಕು, ಹಾಗಾದರೆ ನಾವು ಇದನ್ನು ಏನು ಮಾಡಬೇಕು, ಇನ್ನೊಮ್ಮೆ ಈ ರೀತಿಯಾಗಿ ತಿರುಗಿಸ್ಬೇಕು. ಹೌದಾ? ಇನ್ನೊಮ್ಮೆ ಈ ರೀತಿಯಾಗಿ ತಿರುಗಿಸ್ಬೇಕು. ಅಂದರೆ ಅದು ಈ ರೀತಿಯಾಗಿ ತಿರುಗ್ತಾ ಬರ್ತಿದೆ ಅದು. ಹೌದಾ? ಸೊ ಹಾಗಾದರೆ ಅದನ್ನು ಇನ್ನೊಮ್ಮೆ 90 ಡಿಗ್ರಿ ಆ್ಯಂಗಲ್ನಲ್ಲಿ ಇನ್ನೊಮ್ಮೆ ನಾವು ತಿರುಗಿಸ್ಬೇಕು. ಓಕೆ. ಸೊ ಹಾಗಾದರೆ ಅದು ತಿರುಗಿಸಿದಾಗ ಯಾವ ರೀತಿಯಾಗಿ ಬರುತ್ತೆ ನಮಗೆ? ಈ ರೀತಿಯಾಗಿ ಬರುವಂಥದ್ದು. ಸೊ ಅದನ್ನು ಅಂದರೆ ಈ ರೀತಿಯಾಗಿ ನಮಗೆ ಆನ್ಸರ್ ಬರಬೇಕು. ಅದು ಎಲ್ಲಿದೆ? ಓಕೆ. ಎಲ್ಲಿದೆ ಅಂತಂದರೆ ನೋಡಿ, ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಓಕೆ. ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಹಾಗಾದರೆ ಇದೇ ಸರಿಯಾದ ಉತ್ತರ. ಸೊ ಈ ರೀತಿಯಾಗಿ ಏನು ಮಾಡಬೇಕು ನೀವು,
90 ಡಿಗ್ರಿ ಆ್ಯಂಗಲ್ನಲ್ಲಿ ತಿರುಗ್ತಾ ಹೋಗಿದೆ. ಓಕೆ, ಸೊ ನಿಮಗೆ ಇನ್ನೂ ಈ ಒಂದು ಗಣಿತ ವಿಷಯದ ಚಾಪ್ಟರ್ಗಳು ಆಗಿಲ್ಲ. ಸೊ ಅದರಲ್ಲಿ ಕೋನಗಳು ಅಂತ ಬರುತ್ತೆ, ಅದರಲ್ಲಿ 90 ಡಿಗ್ರಿ ಆ್ಯಂಗಲ್ ಅಂತ ಬರುತ್ತೆ. ಸೊ ಯಾವ ರೀತಿಯಾಗಿರುತ್ತೆ 90 ಡಿಗ್ರಿ ಆ್ಯಂಗಲ್ ಅಂತಂದರೆ, ಸೊ ಈ ರೀತಿಯಾಗಿ ಒಂದು ಸರಳ ರೇಖೆಯನ್ನು ನಾವು ಎಳೆದ್ರೆ, ಓಕೆ, ಒಂದು ಲೈನ್ ಎಳೆದ್ರೆ, ಸೊ ಅದರ ಮೇಲೆ ಲಂಬವಾಗಿ ಒಂದು ಲೈನನ್ನು ಈ ರೀತಿ ಎಳೆದರೆ, ಓಕೆ, ಸೊ ಇದರ ನಡುವೆ ಇರುವಂತಹ ಏನು ಡಿಸ್ಟೆನ್ಸ್ ಇದೆ, ಕೋನ ಇದೆ, ಇದು 90 ಡಿಗ್ರಿ ಆಗಿರುತ್ತೆ. ಯಾವಾಗಲೂ ಒಂದು ಸರಳ ರೇಖೆಗೆ ಲಂಬವಾಗಿ ಒಂದು ಗೆರೆಯನ್ನು ಎಳೆದ್ರೆ, ಸೊ ಇಲ್ಲಿರುವಂತಹ ಡಿಸ್ಟೆನ್ಸ್ ಏನಿರುತ್ತೆ 90 ಡಿಗ್ರಿ ಇರುವಂಥದ್ದು. ಓಕೆ, ಎಷ್ಟು ಡಿಗ್ರಿ? 90 ಡಿಗ್ರಿ. ಹೌದಾ? ಸೊ ಅಂದರೆ ಈ ಗೆರೆಯನ್ನು ನಾವು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ತೊಗೊಂಬಂದು ಈ ರೀತಿಯಾಗಿ ಅದು ಒಂದರ ಮೇಲೆ ಒಂದು ಇಟ್ಟರೆ, ಅದು ಆ ಗೆರೆ ಏನಾಗಿದೆ 90 ಡಿಗ್ರಿ ಏನಾಗಿದೆ, ಸರದಿದೆ ಅಂತ ಅರ್ಥ. 90 ಡಿಗ್ರಿ ಏನಾಗಿದೆ, ತಿರುಗಿದೆ ಅಂತ ಅರ್ಥ ಆಗುತ್ತೆ. ಅಥವಾ ಈ ಗೆರೆಯನ್ನು ನಾವು ಏನು ಮಾಡ್ಬೋದು, ಓಕೆ, ಇಲ್ಲಿರುವಂತಹ ಗೆರೆಯನ್ನು ಸೊ ಈ ರೀತಿಯಾಗಿ ಹೀಗೆ ಏನು ರೊಟೇಟ್ ಮಾಡಿ ಈ ರೀತಿಯಾಗಿ ಇಟ್ಟರೆ ಆವಾಗಲೂ ಸಹ ಏನಾಗುತ್ತೆ, ಅದು 90 ಡಿಗ್ರಿ ಆಗುವಂಥದ್ದು. ಓಕೆ, ಡನ್. ಸೊ ಈ ಕೋನಗಳನ್ನು ನಾವು ಯಾವ ಒಂದು ಸಾಧನದ ಮೂಲಕ ನಾವು ಅಳಿತೀವಿ ಅಂತ ಅಂದರೆ, ಓಕೆ, ನೀವು ಕೋನ ಮಾಪಕವನ್ನು ನೋಡಿರ್ತೀರ. ಓಕೆ, ಸೊ ಕೋನ ಮಾಪಕ ಯಾವ ರೀತಿ ಇರುತ್ತೆ, ಕೋನ ಮಾಪಕ ನಿಮ್ಮದು. ಓಕೆ, ಸೊ ಈ ರೀತಿಯಾಗಿ ಒಂದು ಕೋನ ಮಾಪಕ ಇರುವಂಥದ್ದು. ಸೊ ಇಲ್ಲಿ ಏನಾಗಿರುತ್ತೆ, ಇಲ್ಲಿ 0 ಡಿಗ್ರಿ 1 2 3 4 ಅಂತ ಇಲ್ಲಿಗೆ ನೆಟ್ಟ ನಡುವೆ ಎಷ್ಟು ಬರುತ್ತೆ, ಅದು 45 ಡಿಗ್ರಿ. ಹಾಗೆ ಇಲ್ಲಿ 90 ಡಿಗ್ರಿ. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಲಾಸ್ಟಿಗೆ ಎಷ್ಟಿರುತ್ತೆ, ಅದು 180 ಡಿಗ್ರಿ ಅಂತ ಇರುತ್ತೆ. ಅದೇ ರೀತಿಯಾಗಿ 0 ಡಿಗ್ರಿಯಿಂದ ಸ್ಟಾರ್ಟಾಗಿ ಇಲ್ಲಿಗೆ ಅದು ಮತ್ತು ಎಷ್ಟಿರುತ್ತೆ, 180 ಡಿಗ್ರಿ. ಓಕೆ, ಸೊ 0 ಡಿಗ್ರಿಯಿಂದ ಸ್ಟಾರ್ಟ್ ಆದರೆ ಇಲ್ಲಿ ಮತ್ತೊಮ್ಮೆ 45 ಡಿಗ್ರಿ ಬರುತ್ತೆ. ಸೊ ಇದು ಕೋನ ಮಾಪಕ ಅಂತ ಹೇಳ್ತೀವಿ ನಾವು. ಈ ರೀತಿ ಗೆರೆ ಇರುವಂಥದ್ದು ನಿಮ್ಮ ಏನು ಕಂಪಾಸ್ ಬಾಕ್ಸ್ನಲ್ಲಿ ಇರುವಂಥದ್ದು, ಜಾಮೆಟ್ರಿ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋನ ಗಣಿತ ವಿಷಯವನ್ನು ಹೇಳುವಾಗ ಹೇಳ್ತೀನಿ. ಜಸ್ಟ್ ನಿಮಗೆ 90 ಡಿಗ್ರಿ ಅಂದರೆ ಎಷ್ಟು ಅಂತ ಹೇಳಬೇಕು ಅಂತಂದರೆ, ಸೊ ನಿಮಗೆ ಈ ಒಂದು ಚಾಪ್ಟರನ್ನು ನಾನು ನಿಮಗೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು. ಸೊ ಏನಿಲ್ಲ, 90 ಡಿಗ್ರಿ ಅಂತಂದರೆ ಈ ರೀತಿಯಾಗಿ ಒಂದು ಲೈನ್ ಇರುತ್ತೆ. ಸೊ ಅದರ ಮೇಲೆ ಈ ರೀತಿಯಾಗಿ ಇನ್ನೊಂದು ಲೈನ್ ಇದ್ದರೆ, ಸೊ ಅದು ಏನು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ, ಅಂದರೆ ಒಂದು ವೇಳೆ ಇಲ್ಲಿವರೆಗೆ ಅದು ಈ ರೀತಿ ಬಂದು ಒಂದರ ಮೇಲೆ ಒಂದು ಬಿದ್ದರೆ ಅದು 90 ಡಿಗ್ರಿ. ಓಕೆ, ಸೊ ಅದೇ ಒಂದು ವೇಳೆ ಏನು ಅಂತಂದರೆ, ಸೊ ಈ ರೀತಿಯಾಗಿ ಲೈನ್ ಇರುತ್ತೆ, ಆಮೇಲೆ ಇನ್ನೊಂದು ಈ ರೀತಿಯಾಗಿ ಲೈನ್ ಇರುವಂಥದ್ದು. ಸೊ ಆ ಲೈನ್ ಏನಾದರೂ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ತಿರುಗಿ ಈ ರೀತಿಯಾಗಿ ಬಂದು ನಿಂತರೆ, ಸೊ ಈ ಒಂದು ಒಟ್ಟಾರೆಯಾಗಿರುವಂತಹ ಏನು ಕೋನವನ್ನು ನಾವು 180 ಡಿಗ್ರಿ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ 2 ಆಗಿತ್ತು. ಓಕೆ, ಸೊ ನಿಮಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನು ನಮ್ಮ ಎಕ್ಸ್ಪ್ಲನೇಷನ್ ಭಾಳ ಆಯಿತು ಅಂತ ಅನ್ನಿಸ್ಬೋದು. ಬಟ್ ನಮ್ಮ ಉದ್ದೇಶ ಏನು ಅಂತಂದರೆ, ಇದರ ಬಗ್ಗೆ ಏನೂ ನಾಲೆಜ್ ಇಲ್ಲದಿರುವಂತಹ ವಿದ್ಯಾರ್ಥಿ ಸಹ ನೋಡಿದ್ರು, ಈ ಒಂದು ವಿಡಿಯೋನ ನೋಡಿದರೂ ಸಹ ಅವನಿಗೆ ಅರ್ಥ ಆಗಬೇಕು. ಓಕೆ, ಸೊ ನಿಮಗೆ ಈ ಒಂದು ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಿದ್ದರೆ ನೀವು ಈ ಒಂದು ವಿಡಿಯೋನ 1.5x ಅಥವಾ 2.0x ನಿಮಗೆ ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ಸ್ ಸಿಗುತ್ತೆ. ಮೇಲ್ಗಡೆ ಆ ಐಕಾನನ್ನು ಒತ್ತಿಗೆ ಈ ಒಂದು ಐಕಾನನ್ನು ಸೆಟ್ ಮಾಡಿ, ಅಂದರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ. ಸೊ ಅದನ್ನು ಹೆಚ್ಚಿಗೆ ಇಟ್ಕೊಂಡು ನೋಡ್ಬೋದು. ಓಕೆ, ಯಾರ್ಯಾರಿಗೆ ಎಲ್ಲ ಕಾನ್ಸೆಪ್ಟ್ ಗೊತ್ತಿದೆ ಅವರು. ಓಕೆ, ನೆಕ್ಸ್ಟ್ ಆ್ಯಕ್ಚುಲಿ ಯಾರು ಈ ಒಂದು ನನ್ನ ಎಕ್ಸ್ಪ್ಲನೇಷನ್ನ ಸ್ಕಿಪ್ ಮಾಡಬೇಡಿ. ಸೊ ನಿಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಯಾವ ರೀತಿ ನೀವು ಯೋಚನೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಾಗ. ಓಕೆ, ಸೊ 8ನೇ ಪ್ರಶ್ನೆಯನ್ನು ನೋಡೋಣ ಈಗ. ಸೊ 8ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ನೋಡಿ ಮೊದಲಿಗೆ ನಾವು ಏನನ್ನು ಕಾನ್ಸಂಟ್ರೇಟ್ ಮಾಡೋಣ ಅಂತಂದರೆ, ಸೊ ಇಲ್ಲಿರುವಂತಹ ಏನು ಸ್ಟಾರ್ ಟೈಪು ಇದೆ ನೋಡಿ. ಸೊ ಈ ಒಂದು ಆಕೃತಿಯನ್ನು ನಾವು ನೋಡೋಣ. ಸೊ ಅದು ಮೊದಲನೇ ಒಂದು ಚಿತ್ರದಲ್ಲಿ ಈ ಜಾಗದಲ್ಲಿ ಇರುವಂಥದ್ದು. ಓಕೆ, ಸೊ ಈ ಜಾಗದಲ್ಲಿ ಅದು ಇರುವಂಥದ್ದು. ಎರಡನೇ ಚಿತ್ರದಲ್ಲಿ ಇಲ್ಲಿ ಬಂದಿದೆ ಅದು, ಹೌದಾ? ಸೊ ಹಾಗಾದರೆ ಅದು ಏನಾಗಿದೆ ಅಂತಂದರೆ, ಇಲ್ಲಿರುವಂಥದ್ದು ಒಂದು ಸ್ಟೆಪ್ ಈ ಕಡೆ ಬಂದಿರುವಂಥದ್ದು, ಹೌದಾ? ಸೊ ಹಾಗಾದರೆ ಇಲ್ಲಿ ಬಂತು. ನೆಕ್ಸ್ಟ್ ಹಾಗಾದರೆ ಮೂರನೇ ಚಿತ್ರದಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿರುವುದು ಈ ರೀತಿಯಾಗಿ ಬಂದಿರುವಂಥದ್ದು. ಸೊ ಬಂದಿದೇನಲ್ಲ. ನೆಕ್ಸ್ಟ್ ಹಾಗಾದರೆ 4ನೇ ಚಿತ್ರದಲ್ಲಿ ಏನಾಗಿರಬೇಕು ಅಂತಂದರೆ, ಇಲ್ಲಿರುವಂಥದ್ದು ಇಲ್ಲಿ ಬಂದಿರಬೇಕು, ಹೌದಾ? 4ನೇ ಚಿತ್ರದಲ್ಲಿ ನೀವು ಗಮನಿಸಬೇಕು, ಅದು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾ ಇದೆ, ಹೌದಾ? ಒಂದು ನಿಮಿಷ. ಸೊ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿಯಾಗಿ ಅದರ ಬಾಣದ ಗುರುತುಗಳು ಇದ್ದಾವೆ. ಸೊ ಹಾಗಾದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ರೂಲನ್ನು ಫಾಲೋ ಮಾಡ್ತಿರೋದು. ಓಕೆ, ಸೊ ಹಾಗಾದರೆ ನಮಗೆ
ಈ ಒಂದು ಸ್ಟಾರ್ ಏನ್ಬೇಕು ಇಲ್ಲಿಗೆ ಬಂದಿರಬೇಕು. ಓಕೆ, ಹಾಗಾದರೆ ಅದು ಬಂದಿದೆ ಇಲ್ವಾ ನೋಡೋಣ. ಓಕೆ, ಒಂದನೇದರಲ್ಲಿ ಬಂದಿದೆ, ಎರಡನೇದರಲ್ಲಿ ಬಂದಿಲ್ಲ, ರಾಂಗ್ ಆಯಿತು. ಮೂರನೇದು ಬಂದಿದೆ, ನಾಲ್ಕನೇದು ಬಂದಿದೆ, ಹಾಗಾದರೆ ಎರಡನೇದರಲ್ಲಿ ಮಾತ್ರ ಬಂದಿಲ್ಲ, ಆಲ್ರೆಡಿ ರಾಂಗ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈ ಒಂದು ಏನು ಸರ್ಕಲ್ ಇದೆ ನೋಡಿ, ವೃತ್ತ ಇದೆ, ಅದರ ಬಗ್ಗೆ ನೋಡೋಣ. ಸೊ ಮೊದಲನೇ ಚಿತ್ರದಲ್ಲಿ ಇಲ್ಲಿದೆ, ಎರಡನೇ ಚಿತ್ರದಲ್ಲಿ ಇಲ್ಲಿ ಬಂದಿದೆ. ಸೊ ಹಾಗಾದರೆ ಅದೇನಾಗಿದೆ, ಒಂದು ಸ್ಟೆಪ್ ಮುಂದೆ ಬಂದಿರುವಂಥದ್ದು. ಇದು ಸಹ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ. ಹಾಗಾದರೆ ಇಲ್ಲಿಂದ ಎರಡನೇ ಚಿತ್ರದಿಂದ ಮೂರನೇ ಚಿತ್ರದಲ್ಲಿ ಇಲ್ಲಿ ಬಂದಿದೆ, ಹೌದಾ. ಸೊ ಹಾಗಾದರೆ ನಾಲ್ಕನೇ ಚಿತ್ರದಲ್ಲಿ ಎಲ್ಲಿ ಬಂದಿರಬೇಕು, ಅದು ಇಲ್ಲಿಂದ ಹಿಡಿದು ಇಲ್ಲಿ ಬಂದಿರಬೇಕು, ಹೌದಾ. ಸೊ ಹಾಗಾದರೆ ಅದು ನೋಡೋಣ, ಆಪ್ಷನಲ್ಲಿ ನೋಡೋಣ. ಸೊ ನೋಡಿ, ಒಂದನೇ ಆಪ್ಷನಲ್ಲಿ ಇಲ್ಲಿ ಸರ್ಕಲ್ ಬಂದಿಲ್ಲ, ಸೊ ಹಾಗಾಗಿ ರಾಂಗ್ ಆಯಿತು. ಆಮೇಲೆ ಎರಡನೇದಂತೂ ಆಲ್ರೆಡಿ ರಾಂಗ್ ಆಗಿದೆ. ಮೂರನೇದರಲ್ಲಿ ಬಂದಿದೆ, ನಾಲ್ಕನೇದರಲ್ಲಿ ಬಂದಿಲ್ಲ ಇಲ್ಲಿ. ಓಕೆ, ಸೊ ಹಾಗಾದರೆ ರಾಂಗ್ ಆಯಿತು. ಸೊ ಹಾಗಾದರೆ ನಮಗೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು, ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್. ಸೊ ಇದನ್ನು ನೀವು OMR ಹಾಳೆಯಲ್ಲಿ ತುಂಬಬೇಕು. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋಣ. ಸೊ ಏನಿದೆ 8ನೇ ಪ್ರಶ್ನೆ ಅಂತಂದರೆ, ಓಕೆ, ಸೊ 8ನೇ ಪ್ರಶ್ನೆ ಈಗ ಕಂಪ್ಲೀಟ್ ಆಯಿತು. 9ನೇ ಪ್ರಶ್ನೆ. ಸೊ 9ನೇ ಪ್ರಶ್ನೆ ಸಹ ಏನಾಗಿದೆ ಅಂತಂದರೆ ತುಂಬ ಈಸಿಯಾಗಿ ಇರುವಂತಹ ಪ್ರಶ್ನೆ. ಓಕೆ, ಸೊ ಜಸ್ಟ್ ಇದರಲ್ಲಿ ಏನೋ ಒಂದು ಕಪ್ಪು ರಂಧ್ರಗಳು, ಓಕೆ, ಆಮೇಲೆ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿರುವಂತಹ ಸರ್ಕಲ್ ಅಥವಾ ವೃತ್ತಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡಬೇಕು. ಸೊ ಕಪ್ಪು ಏನು ಸರ್ಕಲ್ ಇಲ್ಲಿದೆ, ಈಗ ಎರಡನೇ ಚಿತ್ರದಲ್ಲಿ ಇಲ್ಲಿ ಬಂದಿದೆ, ಅಂದರೆ ಇಲ್ಲಿಗೆ ಬಂದಿರುವಂಥದ್ದು ಅದು, ಹೌದಾ. ಸೊ ಇದು ಆ್ಯಂಟಿ ಕ್ಲಾಕ್ ವೈಸ ನೋಡಿ ನಮಗೆ ಕಮೆಂಟ್ ಮೂಲಕ ನಮಗೆ ಆನ್ಸರನ್ನು ತಿಳಿಸ್ಬೇಕು. ಸೊ ಈಗಾಗಲೇ 2 ಹೋಮ್ವರ್ಕ್ ಆಯಿತು, 6ನೇದು ಮತ್ತು 9ನೇದು. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಓಕೆ, ಸೊ 10ನೇದು ಸಹ ವೆರಿ 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 ಈಸಿ ಇರುವಂಥದ್ದು. ಓಕೆ, ಜಸ್ಟ್ ನೀವು ಏನನ್ನು ನೋಡಬೇಕು ಅಂತ ಅಂದರೆ ಇಲ್ಲಿ, ಸೊ ಈ ಒಂದು ಏನು ಸ್ಕ್ವೇರ್ ಇದೆ, ಸೊ ಅದು ಯಾವ ರೀತಿ, ಸ್ಕ್ವೇರ್ ಅಲ್ಲ ರೆಕ್ಟ್ಯಾಂಗಲ್, ಆಯತ ಏನಿದೆ, ಸೊ ಅದು ಯಾವ ರೀತಿ ಮೂಮೆಂಟ್ ಆಗ್ತಿದೆ, ಕ್ಲಾಕ್ ವೈಸಾ ಅಥವಾ ಆ್ಯಂಟಿ ಕ್ಲಾಕ್ ವೈಸಾ ನೋಡಿ ಆನ್ಸರನ್ನು ನಮಗೆ ಹೇಳಬೇಕು ನೀವು. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ. ಓಕೆ, ಸೊ 11ನೇ ಪ್ರಶ್ನೆನ ಸಾಲ್ವ್ ಮಾಡೋಣ ಈಗ. ಓಕೆ, ಸೊ 11ನೇ ಪ್ರಶ್ನೆಯನ್ನು ನೋಡೋಣ ಈಗ. ಸೊ ಇಲ್ಲೇನಿದೆ, ಇದು 1ನೇ ಚಿತ್ರ, ಇದು 2ನೇ ಚಿತ್ರ, 3ನೇ ಚಿತ್ರ, ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಸೊ ಏನಿದೆ ಇಲ್ಲಿ, 1ನೇ ಚಿತ್ರದಲ್ಲಿ ಇಲ್ಲಿ ಒಂದು ಬಾಣದ ಗುರುತು ಅಥವಾ ತ್ರಿಕೋನದ ರೀತಿಯಲ್ಲಿ ಒಂದು ಆಕೃತಿ ಇದೆ. ಸೊ ಅದೇನಾಗಿದೆ, 2ನೇ ಚಿತ್ರ ಬರುವಾಗ ಇಲ್ಲಿದ್ದು ಇಲ್ಲಿಗೆ ಬಂದಿರುವಂಥದ್ದು, ಹೌದಾ. ಸೊ ಬಂದಿದೆ, ಆದರೆ ಏನು ಚೇಂಜಸ್ ಆಗಿದೆ, ಸೊ ಇಲ್ಲಿ ಏನು ಒಂದೇ ಒಂದು ತ್ರಿಕೋನ ಇತ್ತು ಇಲ್ಲಿ, ಹೌದಾ. ಸೊ ಇಲ್ಲಿಗೆ ಬಂದು ಏನಾಗಿದೆ, ಅದು 2 ತ್ರಿಕೋನ ಈ ರೀತಿಯಾಗಿ ಆಗಿರುವಂಥದ್ದು, ಹೌದಾ. ಸೊ 2 ತ್ರಿಕೋನ ಆಗಿದೆ. ನೆಕ್ಸ್ಟ್ ಹಾಗಾದರೆ 3ನೇ ಚಿತ್ರದಲ್ಲಿ ಬರುವಾಗ ಏನಾಗುತ್ತೆ, ಅದು ಇಲ್ಲಿಂದ ಹಿಡಿದು ಇಲ್ಲಿಗೆ ಬಂದಿದೆ, ಹೌದಾ, ಬಂದಿದೆ ಅಲ್ವಾ ಇಲ್ಲಿ. ಬಟ್ ಏನಾಗಿದೆ, ಅದು 3 ತ್ರಿಕೋನಗಳು ಆಗಿರುವಂಥದ್ದು, 1 2 3 ಈ ರೀತಿಯಾಗಿ 3 ತ್ರಿಕೋನ ಆಗಿರುವಂಥದ್ದು. ನೆಕ್ಸ್ಟ್ ಏನಾಗಬೇಕು, ಹಾಗಾದರೆ ಅದು ಇಲ್ಲಿರುವಂಥದ್ದು ಇಲ್ಲಿಗೆ ಬರಬೇಕು, ಹೌದಾ. ಸೊ ಇದು ಯಾವ ರೂಲನ್ನು ಫಾಲೋ ಮಾಡ್ತಿದೆ ಅಂತಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಗಡಿಯಾರದ ಮುಳ್ಳುಗಳು ಏನು ತಿರುಗುತ್ತವೆ ಆ ಒಂದು ದಿಕ್ಕಿನಲ್ಲಿಯೂ ಸಹ ತಿರುಗ್ತಾ ಇದೆ. ಸೊ ಹಾಗಾದರೆ ನಮಗೆ ಈ ಒಂದು ತ್ರಿಕೋನಗಳು ಇಲ್ಲಿಗೆ ಬರಬೇಕು. ಸೊ ಹಾಗಾದರೆ ಇಲ್ಲಿ ಇರಬೇಕು. ಸೊ 1ನೇ ಆಪ್ಷನಲ್ಲಿ ಇದೆ, 2ನೇ ಆಪ್ಷನಲ್ಲಿ ಇಲ್ಲ. ಸೊ ಹಾಗಾದರೆ ರಾಂಗ್ ಆಯಿತು. ಆಮೇಲೆ 3ನೇ ಆಪ್ಷನಲ್ಲಿ ಇದೆ, 4ನೇ ಆಪ್ಷನಲ್ಲೂ ಸಹ ಇದೆ. ಓಕೆ, ಹಾಗಾದರೆ ಒಂದೇ ಒಂದು ಆಪ್ಷನ್ ಹೋಯಿತು ಇಲ್ಲಿ. ನಮಗೆ ಇನ್ನೊಂದು ಏನು, ಇಲ್ಲಿ 3 ತ್ರಿಕೋನಗಳು ಇದ್ದವು. ಸೊ ಹಾಗಾದರೆ ನಮಗೆ ಯಾವ ರೀತಿ ತ್ರಿಕೋನ ಇರಬೇಕು, 1 2 3 4 ತ್ರಿಕೋನಗಳು ಇರಬೇಕು, ಹೌದಾ. ಸೊ ಹಾಗಾದರೆ 1ನೇ ತ್ರಿಕೋನದಲ್ಲಿ ಅಷ್ಟೊಂದು ಇಲ್ಲ, ಕಡಿಮೆ ಇದೆ. ಸೊ ಹಾಗಾಗಿ 1ನೇ ಆಪ್ಷನ್ ಸಹ ರಾಂಗ್ ಆಗುತ್ತೆ. ಆಮೇಲೆ 4ನೇ ಆಪ್ಷನಲ್ಲಿ ನೋಡಿ ಸ್ವಲ್ಪ ಕಡಿಮೆ ಇದ್ದಾವೆ, ಇದು ಸಹ ರಾಂಗು. ಸೊ ಹಾಗಾದರೆ ಸರಿಯಾಗಿ ಇಲ್ಲಿ 4 ಇದ್ದಾವೆ, ಯಾವುದು ಆಪ್ಷನ್ ನಂಬರ್ 3ಯಲ್ಲಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್ ಫಾರ್ 11th ಕ್ವಶನ್. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ ಆಯಿತು. 12ನೇ ಪ್ರಶ್ನೆ. ಓಕೆ, ಸೊ 12ನೇ ಪ್ರಶ್ನೆ ಏನಿದೆ, ಎಲ್ಲ ಕಡೆಯೂ ಏನಿದೆ ಈ ರೀತಿಯಾಗಿ ಏನು ಉಲ್ಟಾ ಟಿ ಅಂತ ಹೇಳ್ತೀವಿ ನಾವು. ಓಕೆ, ಉಲ್ಟಾ ಟೀಗಳು ಇರುವಂಥದ್ದು. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಏನಿದೆ ಇಲ್ಲಿ ಅಂತಂದರೆ ನೋಡಿ, ಮೊದಲನೇದಾಗಿ ಇಲ್ಲಿ ಏನು ಲೈನ್ ಇದೆ ನೋಡಿ, ಆ ಲೈನಿನ ಪಕ್ಕ ಏನಿದೆ ಈ ರೀತಿಯಾದಂತಹ ಒಂದು ಚಿಕ್ಕ ಸರ್ಕಲ್ ಇರುವಂಥದ್ದು ಅಥವಾ ಬಿಂದು ಇರುವಂಥದ್ದು. ಸೊ 2ನೇ ಚಿತ್ರಕ್ಕೆ ಬಂದಾಗ, ಓಕೆ, ಸೊ 2ನೇ ಚಿತ್ರಕ್ಕೆ ಬಂದಾಗ ಏನು ಚೇಂಜಸ್ ಆಗಿದೆ ಅಂತಂದರೆ, ಸೊ ಅದು
ಮೊದಲಿಗೆ ಏನಿತ್ತು, ಈ ಒಂದು ಲೈನ್ ಏನಿದೆ ಇಲ್ಲಿತ್ತು. ಸೊ ಎರಡನೇ ಚಿತ್ರಕ್ಕೆ ಬಂದಾಗ ಇಲ್ಲಿ ಬಂದಿದೆ, ಹೌದಾ. ಸೊ ಎರಡನೇ ಚಿತ್ರಕ್ಕೆ ಬಂದಾಗ ಇಲ್ಲಿ ಬಂದಿದೆ. ಓಕೆ, ಸೊ ಎರಡನೇ ಲೈನ್ನ ಮೇಲ್ಗಡೆ ಇರುವಂಥದ್ದು. ಹಾಗೆ ಮೂರನೇ ಚಿತ್ರಕ್ಕೆ ಬಂದಾಗ ಏನಾಗಿದೆ, ಸೊ ನೆಕ್ಸ್ಟ್ ಚಿತ್ರ ಯಾವುದು, ನೆಕ್ಸ್ಟ್ ಲೈನ್ ಯಾವುದು, ಈ ಲೈನು. ಆ ಲೈನಿನ ಪಕ್ಕ ಆ ಒಂದು ರಂಧ್ರ ಅಥವಾ ವೃತ್ತ ಬಂದು ಕುಂತಿರುವಂಥದ್ದು. ಹಾಗಾದರೆ ನಾಲ್ಕನೇ ಒಂದು ಇಮೇಜ್ನಲ್ಲಿ ಏನಾಗಬೇಕು, ಅದೇನಾಗಬೇಕು ಅಂದರೆ ಇಲ್ಲಿರುವಂತಹ ಏನು ಲೈನ್ ಇದೆ ಅದರ ಮೇಲ್ಗಡೆ ಈ ರೀತಿಯಾಗಿ ಬಂದು ಕೂತಿರಬೇಕು, ಹೌದಾ. ಸೊ ಅಂದರೆ ಯಾವ ರೀತಿ, ಈ ರೀತಿ ಟಿ ಇದ್ದರೆ, ಓಕೆ, ಸೊ ಈ ರೀತಿಯಾಗಿ ಟಿ ಇದ್ದರೆ ಅದರ ಮೇಲ್ಗಡೆ ಇಲ್ಲಿ ಬಂದು ಕೂತಿರಬೇಕು ಅದು. ಸೊ ಹಾಗಾಗಿ ನೋಡಿ ಹೆಂಗಾದರೆ, ಸೊ ಆಪ್ಷನ್ 3ರಲ್ಲಿ ಇಲ್ಲ, 4ರಲ್ಲಿ ಇಲ್ಲ, 1ರಲ್ಲಿ ಇಲ್ಲ. ಹಾಗಾದರೆ ಇರುವಂಥದ್ದು ಯಾವುದು, ಎರಡನೇ ಒಂದು ಆಪ್ಷನಲ್ಲಿ ಮಾತ್ರ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 2 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ನೋಡಿ, ತಪ್ಪದೆ ನಾನು ಈಗಾಗಲೇ ಏನು ಹೋಮ್ವರ್ಕ್ ಕೊಟ್ಟಿದ್ದೇನೆ ಅದಕ್ಕೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಕ್ಲಾಸ್ ಹೇಗೆ ನಡೀತಾ ಬಂದಿದೆ ಅದನ್ನು ಸಹ ಹೇಳಿ. ಈಗಾಗಲೇ ನಾವು 7 ಕ್ಲಾಸ್ಗಳನ್ನು 7 ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಇದು 8ನೇ ಕ್ಲಾಸು. ಸೊ ನಿಮಗೆ ಅರ್ಥ ಆಗ್ತಿದೆನೋ ಇಲ್ವೋ ಅದನ್ನು ನಮಗೆ ಹೇಳಬೇಕು ನೀವು. ಓಕೆ, ಸೊ ಹಾಗಾದರೆ ಈಗ 13ನೇ ಪ್ರಶ್ನೆ ನೋಡೋಣ. ಇದನ್ನು 1ನೇ ಇಮೇಜು, 2ನೇ ಇಮೇಜು, ಇದು 3ನೇ ಇಮೇಜು, 4ನೇ ಇಮೇಜು. ಓಕೆ, ಸೊ ನಾನು ನಿಮಗೆ ಅರ್ಥ ಆಗಲಿ ಅಂತ ಮಾತ್ರ ನಿಮಗೆ ಈ ರೀತಿಯಾಗಿ ಇಲ್ಲೆಲ್ಲ ಬರಿತಾ ಇದ್ದೇನೆ. ಸೊ ನೀವು ಕ್ವಶನ್ ಪೇಪರಲ್ಲಿ ಈ ರೀತಿಯಾಗಿ ಬರಿತಾ ಕೂರಬೇಡಿ. ಓಕೆ, ಅದು ಟೈಮ್ ವೇಸ್ಟ್ ಆಗುತ್ತೆ. ಹಾಗೆ ಮತ್ತು ಆ ಕ್ವಶನ್ ಪೇಪರ್ನಲ್ಲಿ ಏನೂ ಸಹ ಮಾರ್ಕ್ ಮಾಡಲೂಬಾರ್ದು. ಓಕೆ, ಆಮೇಲೆ ನಾನು ಯಾವುದಾದ್ರೂ ಒಂದು ಉತ್ತರಗಳು ತಪ್ಪಾದಾಗ ಇದು ತಪ್ಪಾಯಿತು, ಇದು ತಪ್ಪಾಯಿತು, ಇದು ತಪ್ಪಾಯಿತು, ಇದು ತಪ್ಪಾಯಿತು ಅಂತ ಈಗ ಮಾರ್ಕ್ ಹಾಕ್ತಿದ್ದೀನಿ ನಾನು, ಹೌದಾ. ಸೊ ನೀವು ಕ್ವಶನ್ ಪೇಪರ್ನಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾರ್ಕ್ ಹಾಕಬೇಡಿ. ಓಕೆ, ಸೊ ಓಕೆ, ಅದು ರೂಲ್ಸ್ ಇದೆ. ಹಾಗೆಲ್ಲ ಕ್ವಶನ್ ಪೇಪರ್ನಲ್ಲಿ ಏನೂ ಸಹ ಬರಿಬಾರ್ದು ಅಂತ. ಸೊ ಎಲ್ಲಿ ಬರಿಬೇಕು ಅಂತಂದರೆ ಈ ಒಂದು ಕಚ್ಚಾ ಸ್ಥಳಕ್ಕೆ ಅವಕಾಶ ಅಂತ ಏನು ಪೇಜ್ನ ಕೊನೆಗೆ, ಓಕೆ, ಈ ರೀತಿ ನಿಮ್ಮ ಪೇಜ್ ಇದ್ದರೆ ಕೊನೆಗಡೆ ಇಲ್ಲಿ ಕಚ್ಚಾ ಸ್ಥಳಕ್ಕೆ ಅವಕಾಶ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಮಾತ್ರ ಮಾಡಬೇಕು. ಅಲ್ಲಿ ಕಚ್ಚಾ ಒಂದು ವರ್ಕನ್ನು ಮಾತ್ರ ಮಾಡಬೇಕು. ಆದರೆ ಕ್ವಶನ್ಗಳಲ್ಲಿ ಇದು ರೈಟು, ಇದು ರಾಂಗು, ಇದು ರೈಟು, ಇದು ರಾಂಗು ಈ ರೀತಿ ಹಾಕಲಿಕ್ಕೆ ಹೋಗಬೇಡಿ. ಓಕೆ, ನಿಮಗೆ ಅರ್ಥ ಆಗಲಿ ಅಂತ ಮಾತ್ರ ನಾನು ಹಾಕ್ತಾ ಇದ್ದೇನೆ. ಓಕೆ, ಹಾಗಾದರೆ ಇದು 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ ಅಂತ ಬರ್ಕೊಳ್ಳೋಣ. ಸೊ ಏನಾಗಿದೆ ನೋಡೋದಾದರೆ ಇಲ್ಲಿ ನೋಡಿ, 1ನೇ ಚಿತ್ರದಲ್ಲಿ ಏನಾಗಿದೆ, ಈ ವೃತ್ತ ಇಲ್ಲಿದೆ, ಹೌದಾ. ಆದರೆ 2ನೇ ಚಿತ್ರಕ್ಕೆ ಬರುವಾಗ ಏನಾಗಿದೆ, ಅದು ಆ ವೃತ್ತ ಅದರ ವಿರುದ್ಧ ದಿಕ್ಕಿನಲ್ಲಿ ಇಲ್ಲಿ ಹೋಗಿದೆ, ಹೌದಾ, ಇಲ್ಲಿ ಬಂದಿದೆ. ಅದೇ 3ನೇ ಚಿತ್ರಕ್ಕೆ ಸೊ ಅದು ಮರಳಿ ಇಲ್ಲಿ ಬಂದಿರಿದೆ, ಹೌದಾ, ಬಂದಿದೆ. ಹಾಗಾದರೆ 4ನೇ ಚಿತ್ರಕ್ಕೆ ಏನಾಗಬೇಕು, ಅದು ಈ ಒಂದು ಮೂಲೆಗೆ ಬರಬೇಕು, ಹೌದಾ. ಸೊ ಹಾಗಾದರೆ ಆಪ್ಷನ್ 1ರಲ್ಲಿ ಬಂದಿದೆ, ಹೌದಾ. ಸೊ ಆಪ್ಷನ್ 1ನಲ್ಲಿ ಬಂದಿದೆ, 3ರಲ್ಲಿ ಬಂದಿದೆ, 2 ಮತ್ತು 4ರಲ್ಲಿ ಬಂದಿಲ್ಲ. ಸೊ ಹಾಗಾಗಿ 2 ಮತ್ತು 4 ರಾಂಗ್ ಆಗುತ್ತೆ. ಓಕೆ, ಸೊ ಈಗ ನಮಗೆ 2 ಆಪ್ಷನ್ಗಳು ಉಳಿದು, 1ನೇದು ಮತ್ತು 2ನೇದು. ಸೊ ಈ ಒಂದು ಇಮೇಜ್ಗಳನ್ನು ನೀವು ಕಂಪೇರ್ ಮಾಡಿ ನೋಡಿದಾಗ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತಂದರೆ ನಿಮಗೆ ಈ ಒಂದು ಏನು ಅಡ್ಡ ಗೆರೆ ಕೊರೆದಿದ್ದಾರೆ ನೋಡಿರಿ. ಸೊ ಈ ಒಂದು ಅಡ್ಡ ಗೆರೆ ಏನಿದೆ ಅದು ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಇದು 0 ಏನು ಸರ್ಕಲ್ ಇದೆ, ವೃತ್ತಕ್ಕೆ ಸಮೀಪ ಇದೆ. ಇಲ್ಲಿ ಇದು ಬಾಣದ ಗುರುತಿಗೆ ಸಮೀಪ ಇದೆ, ನೋಡ್ತಾ ಹೋಗಬೇಕು ನೀವು. ಸೊ ಇಲ್ಲಿ 1ನೇ ಚಿತ್ರದಲ್ಲಿ ಈ ಒಂದು ಬಾಣದ ಗುರುತಿನ ಕಡೆ ಅದು ಸಮೀಪ ಇದೆ. 2ನೇ ಚಿತ್ರದಲ್ಲಿ ಈ ಒಂದು ಏನು ಸರ್ಕಲ್ ಇದೆ ಅದರ ಸಮೀಪ ಇದೆ. 3ನೇ ಚಿತ್ರದಲ್ಲಿ ಬಾಣದ ಗುರುತಿಗೆ ಸಮೀಪ ಇದೆ. ಹಾಗಾದರೆ 4ನೇ ಚಿತ್ರದಲ್ಲಿ ಅದು ಏನಾಗಬೇಕು, 4ನೇ ಚಿತ್ರದಲ್ಲಿ ಅದು ಏನಾಗಬೇಕು ಅಂತ ಅಂದರೆ ಅದು ವೃತ್ತಕ್ಕೆ ಸಮೀಪ ಇರಬೇಕು, ಹೌದಾ. ಸೊ ವೃತ್ತಕ್ಕೆ ಸಮೀಪ ಇರುವಂಥದ್ದು ಆಪ್ಷನ್ ಎಲ್ಲಿದೆ, ಆಪ್ಷನ್ ನಂಬರ್ 3 ಇಲ್ಲಿ ಇದೆ ನೋಡಿ, ಹೌದಾ. ಅಥವಾ ಅದು ಅದರ ಪೊಸಿಷನ್ ನೋಡ್ಕೊಂಬನ್ನಿ. 1ನೇ ಚಿತ್ರದಲ್ಲೂ ಮೇಲ್ಗಡೆನೇ ಇದೆ, ಮೇಲ್ಗಡೆ ಇರುವಂಥದ್ದು ಸಮೀಪ, ಇಲ್ಲಿಯೂ ಸಹ ಮೇಲ್ಗಡೆ ಇದೆ, ಇಲ್ಲಿಯೂ ಸಹ ಮೇಲ್ಗಡೆ ಇದೆ, ಹಾಗಾಗಿ ಇಲ್ಲಿಯೂ ಸಹ ಮೇಲ್ಗಡೆ ಇರಬೇಕು. ಈ ಥರ ಆದರೂ ನೀವು ಥಿಂಕ್ ಮಾಡ್ಬೋದು. ಸೊ ಹಾಗಾದರೆ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ಅಂದರೆ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನೀವು ಉತ್ತರಗಳನ್ನು ಕಂಡು ಹಿಡ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ ಈಗ. ಸೊ ಏನಿದೆ 14ನೇ ಪ್ರಶ್ನೆ ಅಂತಂದರೆ ವೆರಿ 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 ಈಸಿಯಾಗಿ ಇರುವಂಥದ್ದು. ಸೊ ನೋಡ್ಬೋದು, ಏನು ಈ ಒಂದು ಏನು ಚೌಕ್ ಬಾಕ್ಸ್ ನಿಮಗೆ ಕಾಣ್ತಾ ಇದೆ, ಚೌಕ. ಓಕೆ, ಸೊ ಇದು ಕ್ಲಾಕ್ ವೈಸ್ ಹೋಗ್ತಾ ಇದೆನಾ, ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದೆನಾ ನೀವು ತಿಳ್ಕೊಂಡು ನಮಗೆ ತಪ್ಪದೆ ಏನು ಮಾಡಬೇಕು, ಕಮೆಂಟನ್ನು ಮಾಡಬೇಕು. ಸೊ ಈಗಾಗಲೇ ನಾನು ನಿಮಗೆ 6ನೇ ಪ್ರಶ್ನೆ ಹಾಗೂ 9ನೇ ಪ್ರಶ್ನೆ, 10ನೇ ಪ್ರಶ್ನೆ ಹಾಗೂ ಈ ಒಂದು 14ನೇ ಪ್ರಶ್ನೆಯನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೇನೆ. ಎಷ್ಟೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತೀರಾ, ಕಂಪಲ್ಸರಿಯಾಗಿ ನೀವು ಉತ್ತರವನ್ನು ಕಮೆಂಟ್ ಮಾಡಲೇಬೇಕು. ಹೇಗೆ ನೀವು ಶಾಲೆಗೆ ಹೋದ ತಕ್ಷಣ ಏನು ಅಟೆಂಡೆನ್ಸನ್ನು ಮಾರ್ಕ್ ಮಾಡ್ತೀರಾ ನೋಡಿರಿ, ಹಾಜರಿಯನ್ನು ಹೇಗೆ ಕಂಪಲ್ಸರಿಯಾಗಿ ಕೊಡ್ತೀರಾ, ಅದೇ ರೀತಿಯಾಗಿ ನೀವು ಯೂಟ್ಯೂಬ್ನಲ್ಲಿ ಕೂಡ ನಮಗೆ ಹಾಜರಿಯನ್ನು ಕೊಡಬೇಕು.
ಸೊ ಹೇಗೆ ಕೊಡೋದು ಹಾಜರಿ? ಹೇಗೆ ಕೊಡೋದು ಹಾಜರಿ ಅಂತಂದರೆ ಜಸ್ಟ್ ನಿಮ್ಮ ಹೆಸರನ್ನು ಬರೀರಿ. ಓಕೆ, ಸೊ ನಿಮ್ಮ ಹೆಸರನ್ನು ಬರೀರಿ, ಆಮೇಲೆ ನಿಮ್ಮ ಏನು ಕಮೆಂಟ್ಗಳನ್ನ ಮಾಡ್ತಾ ಹೋಗಿ. ಓಕೆ, ಮೊದಲಿಗೆ ನಿಮ್ಮ ಹೆಸರು ಬರೀರಿ. ಸೊ 6ನೇ ಪ್ರಶ್ನೆಗೆ ಉತ್ತರ 6 ಅಂತ ಬರೀರಿ, ಮುಂದೆ ಉತ್ತರ. ಆಮೇಲೆ 13ನೇ ಪ್ರಶ್ನೆ 13 ಅಂತ ಬರೀರಿ, ಉತ್ತರ 14 ಅಂತ ಬರೀರಿ, ಉತ್ತರ ಅಂತ. ಆ ಉತ್ತರ ಏನು 1 2 3 ಅದನ್ನ ಬರೀರಿ. ಓಕೆ, ಮೊದಲಿಗೆ ನಿಮ್ಮ ಹೆಸರನ್ನು ಬರೀರಿ. ಸೊ ಈಗಾಗಲೇ ನೀವು 1ನೇ ಕ್ಲಾಸ್ನಿಂದ ನೋಡ್ತಾ ಬಂದಿದ್ರೆ, ಸೊ 1ನೇ ಕ್ಲಾಸಿಂದನೇ ನಿಮ್ಮ ಹೆಸರನ್ನು ನಮಗೆ ಕಮೆಂಟ್ ಮಾಡುವ ಮುಖಾಂತರ ನೋಡಿ. ಸೊ ಅದೇನಾಯ್ತು ಈಗ ಹಾಗಾದರೆ, ಅದು ಒಂದು ಹಾಜರಿಯನ್ನು ಕೊಟ್ಟ ಹಾಗೆ ನೀವು ನಮಗೆ. ಓಕೆ, ಸೊ ನಮಗೂ ಸಹ ಗೊತ್ತಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಡೈಲಿ ಕ್ಲಾಸ್ ನೋಡ್ತಾ ಇದ್ದಾರೆ. ಓಕೆ, ಸೊ ನೀವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ. ಓಕೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋಗಳು ಏನು ನಿಮಗೆ ನಾವು ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೀವಿ ಆವಾಗ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ, ಸೊ ಈ ಒಂದು QR ಕೋಡ್ ಏನಿದೆ ಇದನ್ನು ನಿಮ್ಮ ವಾಟ್ಸಪ್ಪಲ್ಲಿ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ. ಆವಾಗ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ. ಸೊ ಹಾಗಾಗಿ ಈ ಒಂದು ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಸೈನಿಕ, ಮೊರಾರ್ಜಿ ದೇಸಾಯಿ, ಅಲ್ಪಸಂಖ್ಯಾತರ, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆ, ಓಕೆ, ಮೌಲಾನಾ ಆಜಾದ್ ಶಾಲೆ, ಸೊ ಈ ಎಲ್ಲ ಏನು ಶಾಲೆಗಳ ಮಾಹಿತಿ ಬರುತ್ತೆ ಆದಷ್ಟು ಬೇಗ ನಮಗೆ ಅಂದರೆ ನಿಮಗೆ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ಸೊ ಒಂದು ವೇಳೆ ನಿಮಗೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತ ಅಂದರೆ, ಓಕೆ, ಸೊ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ, ಈ ಒಂದು ವಾಟ್ಸಪ್ ನಂಬರ್ಗೆ ಜಸ್ಟ್ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ನಿಮ್ಮನ್ನು ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ತೇವೆ. ಸೊ ಹಾಗಾದರೆ ಇಲ್ಲಿವರೆಗೂ ಕ್ಲಾಸ್ ಹೇಗೆ ಅನ್ನಿಸ್ತು ಅದನ್ನು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.